ಮೊದಲಿಗೆ ಆ ದೈವದಲ್ಲಿ ನನ್ನ ಕ್ಷಮೆ ಇರಲಿ ಅಂಡ್ ಸಾರಿ ರಿಷಬ್ ಶೆಟ್ಟಿ ಸರ್. ಕಾಂತಾರ ಫಿಲ್ಮ್ ಮೇಲೆ ನೆಗೆಟಿವ್ ಮಾಡೋಣ ಇಲ್ಲ ರಿಷಬ್ ಶೆಟ್ಟಿ ಮೇಲೆ ನೆಗೆಟಿವ್ ಮಾಡೋಣ ಅಂತ ಥಾಟ್ ಬಂದ್ಬಿಟ್ಟಿತ್ತು. ಆದ್ರೆ ನಾನಿಲ್ಲಿವರೆಗೆ ನಿಮಗೆ ಕೊಟ್ಟಂತ ನೆಮ್ಮದಿಯನ್ನು ನೀವು ಹಿಂತಿರಿಸಿ ಕೊಡ್ಬೋದಾ ಗೊತ್ತಿನಾರೆ. ಸಡನ್ ಆಗಿ ಫೋನ್ ಹೀಟ್ ಆಗೋಯ್ತು, ಕ್ಯಾಮ್ರಾ ಆನ್ ಮಾಡಿದ್ದೀನಿ, ಕ್ಯಾಮ್ರಾ ಹಿಂದೆ ಲೈಕ್ ಇದೇ ಪೊಸಿಷನ್ ಅಲ್ಲಿ ಇದ್ದೀನಿ, ಸಡನ್ ಆಗಿ ಕ್ಯಾಮ್ರಾ ಆಫ್ ಆಗೋಯ್ತು, ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಸರಿ ಆಯಿತು ಬೆಳಗ್ಗೆ ಮಾಡೋಣ ಅಂತ ಹೇಳಿ ಟ್ರೈಪ್ಯಾಡ್ ಎಲ್ಲ ರೆಡಿ ಮಾಡಿ ಫೋನ್ ಇಟ್ಬಿಟ್ಟು ಹಿಂಗೆ ಕುತ್ಕೋಣ ಅಂತ ಹೇಳಿದ್ರೆ ನನ್ನ ಪಕ್ಕದಲ್ಲಿ ಇಲ್ಲಿ ಇಂಡಕ್ಷನ್ ಸ್ಟವ್ ಇಡ್ತೀನಿ. ಸಡನ್ ಆಗಿ ಲೈಕ್ ಬೆಂಕಿ ಹತ್ಕೊಂತು ವೋಲ್ಟೇಜ್ ಇಶ್ಯೂ ಇಂದ, ಅದು ಸುಟ್ಟೋಯ್ತು. ಸಮ್ವೇರ್ ಲೈಕ್ ನನಗೆ ಸಾರಿ ಏನಕ್ಕೆ ಕೇಳಿದೆ ಅಂತ, ದೈವದಲ್ಲಿ ಕ್ಷಮೆ ಏನಕ್ಕೆ ಕೇಳಿದೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಫಸ್ಟ್ ಥಿಂಗ್, ಕಾಂತಾರ ಜಸ್ಟ್ ನೆನ್ನೆ ಹೇಳಿದ್ರು ಟ್ರೈಲರ್ 22 ಲಾಂಚ್ ಮಾಡ್ತೀವಿ ಅಂತ. ಅದಕ್ಕಿಂತ ಮುಂಚೆ ಯಾವುದೇ ಥರ ಅಪ್ಡೇಟ್ ಇರಲಿಲ್ಲ ಟೀಮ್ ಕಡೆಯಿಂದ. ಲೈಕ್ ಯಾವುದೋ ಒಂದು ಮೇಕಿಂಗ್ ವಿಡಿಯೋ ಬಿಟ್ಟರು, ಅಷ್ಟು ಬಿಟ್ಟರೆ ಒಂದು ಟ್ರೈಲರ್ ಇರಲಿಲ್ಲ, ಒಂದು ಸಾಂಗ್ ಇರಲಿಲ್ಲ, ಯಾವುದೇ ಥರ ಪ್ರಮೋಷನ್ ಕಂಟೆಂಟ್ ಬಿಟ್ಟಿರಲಿಲ್ಲ. ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಪ್ರಕಾರ ಕಾಂತಾರ ಚಾಪ್ಟರ್ 1 ದ ದಂತಕಥೆ ಇಸ್ ಮೋಸ್ಟ್ ಅವೈಟೆಡ್ ಇಂಡಿಯನ್ ಫಿಲಿಮಲ್ಲೂ ಒಂದಾಗಿದೆ. ಅಂಥ ಫಿಲಿಮ್ಗೆ ಮೇಕರ್ಸ್ ಈ ಥರ ನೆಗ್ಲಿಜೆನ್ಸಿ ತೋರಿಸೋದು ಎಷ್ಟಂತ, ಲೈಕ್ ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ಎಲ್ಲೋ ಒಂದು ಕಡೆ ತುಂಬ ಬೇಜಾರಾಗ್ತಿತ್ತು. ಬಿಕಾಸ್ ಇದು ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆಯಿಂದ ನೆಕ್ಸ್ಟ್ 1000 crores ಫಿಲಿಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಡ್ ಮೋಸ್ಟ್ ಪ್ರೈಡ್, ಇದೊಂದು ನಮ್ಮ ಕಲ್ಚರ್ನ ನೆಕ್ಸ್ಟ್ ಗ್ಲೋಬಲ್ ಲೆವೆಲ್ ತಗೊಂಡು ಹೋಗುವಂತಹ ಸಿನಿಮಾ. ಈ ಥರ ಸಿನಿಮಾ ಯಾವುದೇ ಥರ ಪ್ರಮೋಷನ್ ಸ್ಟಾರ್ಟ್ ಮಾಡಿಲ್ಲ, ಇನ್ನೂ ಲೈಕ್ ಜನರಿಗೆ ರೀಚ್ ಆಗ್ತಿಲ್ಲ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಜಾರಾಯಿತು. ಬಟ್ ಫೈನಲಿ ನಿನ್ನೆ ಅಫಿಷಿಯಲ್ ಆಗಿ ಹೇಳಿದ್ರು. ಅಂಡ್ ಶೆಟ್ಟಿ ಅವರ ಮಾಸ್ಟರ್ ಪ್ಲಾನ್ ಗೊತ್ತಿರೋದಲ್ವಾ, ಹ್ಯಾಟ್ಸಪ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಇಂಡಿಯಾದಲ್ಲಿರೋ ಟಾಪ್ ಸ್ಟಾರ್ಸ್ನೆಲ್ಲ, ಆ ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ಟಾಪ್ ಸ್ಟಾರ್ಸ್ ಇದ್ದಾರೋ ಎಲ್ಲರನ್ನೂ ಕ್ಯಾಚ್ ಹಾಕಿದ್ದಾರೆ. ಫಾರ್ ಎಕ್ಸಾಂಪಲ್ ತೆಲುಗು ಅಂತ ಬಂದರೆ ಪ್ರಭಾಸ್ ಇಸ್ ನಂಬರ್ 1 ಸ್ಟಾರ್ ಆಸ್ ಆಫ್ ನೋ, ಅವರು ಟ್ರೈಲರ್ ಲಾಂಚ್ ಮಾಡ್ತಿದ್ದಾರೆ. ಅಂಡ್ ಮಲಯಾಳಂಗೆ ಹೋದ್ರೆ ಪೃಥ್ವಿರಾಜ್ಗಿಂತ ದೊಡ್ಡ ಆಕ್ಟರ್ ಯಾರು ಇಲ್ಲ, ಅವರು ಲಾಂಚ್ ಮಾಡ್ತಿದ್ದಾರೆ. ಅಂಡ್ ತಮಿಳಲ್ಲಿ ಬಂದರೆ ಶಿವಕಾರ್ತಿಕೇಯನ್ ರೀಸೆಂಟ್ ಸೆನ್ಸೇಷನ್ ಡಿಸಾಸ್ಟರ್ ಸ್ಟಾಕಲ್ಲಿ ಕೂಡ 100 crores ಫಿಲಿಮ್ ಓಡಿತು, ಅವರು ಲಾಂಚ್ ಮಾಡ್ತಿದ್ದಾರೆ. ಆ್ಯಂಡ್ ಹಿಂದಿ ಬೆಲ್ಟ್ ಮೋಸ್ಟ್ ಲೈಕ್ 400-500 ಕೋಟಿ ಒಂದೇ ಇಂಡಸ್ಟ್ರಿಯಿಂದ ಬರುತ್ತೆ ಕಾಂತಾರ ಚಾಪ್ಟರ್ 1ಗೆ ಅಂತ ಹೇಳಿದ್ರೆ ಅದು ಹಿಂದಿಯಿಂದನೇ. ಋತಿಕ್ ರೋಷನ್ ಅವರು ಲಾಂಚ್ ಮಾಡ್ತಿದ್ದಾರೆ. ಆ್ಯಂಡ್ ಮೋಸ್ಟ್ 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 ಇಂಪಾರ್ಟೆಂಟ್ ಥಿಂಗ್, ಕನ್ನಡ ಟ್ರೈಲರ್ ಯಾರು ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬಿಗ್ಗೆಸ್ಟ್ ಸೆಲೆಬ್ರಿಟೀಸ್ ಇನ್ ದ ವರ್ಲ್ಡ್. ಅಂಡ್ ಪ್ರತಿ ಇಂಡಸ್ಟ್ರಿಯಲ್ಲೂ ಅವರಿಲ್ಲ ಅಂದ್ರೆ ಹೇಳಿದ್ರೆ ಯಾವುದೇ ಫಿಲಿಮ್ ನಡೆಯಲ್ಲ. ಅವರೇ ನಾವು ನೀವು. ಯಾಕೆ ಅಂತ ಹೇಳಿದ್ರೆ ಒಂದು ಫಿಲಿಮ್ ಗೆಲ್ಲಬೇಕು ಅಂತ ಹೇಳಿದ್ರೆ ಜನ ಕಾರಣ. ಈಗ ರಿಷಬ್ ಶೆಟ್ಟಿ ಎಷ್ಟೇ ಎತ್ತರ ಬೆಳೆದ್ರು ಕೂಡ ಆ ರೂಟ್ಸ್ನ ಮರ್ತಿಲ್ಲ ಅಂತ ಹೇಳೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಯಾವ ಟಾಪ್ ಸ್ಟಾರ್ನ ಕೇಳಿದ್ರು ಕೂಡ ಆ ಟ್ರೈಲರ್ನ ಲಾಂಚ್ ಮಾಡಿಕೊಡ್ತಿದ್ರು. ಬಟ್ ಯಾಕೆ ಮಾಡಿಸಿಲ್ಲ ಅಂತ ಹೇಳಿದ್ರೆ ಕಾಂತಾರ ರಿಲೀಸ್ ಆದಾಗ ಫಸ್ಟ್ ನಮ್ಮ ಕನ್ನಡ ಜನ ಮೆಚ್ಚಿ ಮೌತ್ ಟಾಕ್ ಆಚೆ ಬಂದಿದ ತಕ್ಷಣನೇ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಆಗ ಫಿಲಿಮ್ನ ಡಬ್ ಮಾಡಿ ಬೇರೆ ಲ್ಯಾಂಗ್ವೇಜಸ್ಗೆ ಬಿಟ್ಟರು. ಇಫ್ ಇನ್ ಕೇಸ್ ನಮ್ಮ ಕನ್ನಡದ ಜನಾಂಗನೇ ಆಗ ಇಲ್ಲ ಫಿಲಿಮ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಫಿಲಿಮ್ಗೆ ಇಷ್ಟು ರೀಚ್ ಬರ್ತಿರ್ಲಿಲ್ಲ. ಸೊ ಇಲ್ಲಿ ಈ ಜನನೇ ಬೆಸ್ಟ್ ಅಂತ ಹೇಳಿದ್ರೆ ಸೊ ಅವ್ರ ಕೈಯಿಂದನೇ ಟ್ರೈಲರ್ನ ಲಾಂಚ್ ಮಾಡಿಸ್ತಿದ್ದಾರೆ. ಇದಕ್ಕಿಂತ ಒಂದು ಬೆಸ್ಟ್ ಗೆಸ್ಚರ್ ರಿಷಬ್ ಶೆಟ್ಟಿ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಂಡ್ ಯಾವುದೇ ಸ್ಟಾರ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ. ಹ್ಯಾಟ್ಸಪ್ ಟು ರಿಷಬ್ ಶೆಟ್ಟಿ ಅಂತ ಹೇಳ್ಬೋದು. ಅಂಡ್ ಈಗ ಆ ದೈವದಲ್ಲಿ ನನಗೆ ಕ್ಷಮೆ ಏನಕ್ಕೆ ಇಲ್ಲ ರಿಷಬ್ ಶೆಟ್ಟಿಗೆ ಸಾರಿ ಏನಕ್ಕೆ ಹೇಳ್ತೇನೆ ಅಂತ ಹೇಳಿದ್ರೆ ಲೈಕ್ ನಂಗೆ ತುಂಬ ಒಂದು 2-3 ಡೇಸಿಂದ ತುಂಬ ಬೇಜಾರಾಗಿತ್ತು ರಿಷಬ್ ಶೆಟ್ಟಿ ಮೇಲೆ. ಲೈಕ್ ಯಾವ ಥರ ಪ್ರಮೋಷನ್ ಕಂಟೆಂಟ್ ಸಿಗ್ತಿಲ್ಲ, ಬೇರೆ ಇಂಡಸ್ಟ್ರಿ ಅವರು ನಾರ್ಮಲ್ ಫಿಲಿಮ್ಗೂ ತುಂಬ ಪ್ರಮೋಷನ್ಸ್ ಮಾಡ್ತಿದ್ದಾರೆ, ಅದು ಇದು ಅಂತ ತುಂಬ ಎಲ್ಲೋ ಒಂದು ಕಡೆ ಬೇಜಾರಾಗ್ತಿತ್ತು. ಅದು ಏನಂತಾರೆ ಕಾಂತಾರ ಫಿಲಿಮ್ ಮೇಲೆ ನೆಗೆಟಿವ್ ಮಾಡೋಣ ಇಲ್ಲ ರಿಷಬ್ ಶೆಟ್ಟಿ ಮೇಲೆ ನೆಗೆಟಿವ್ ಮಾಡೋಣ ಅಂತ ಥಾಟ್ ಬಂದ್ಬಿಟ್ಟಿತ್ತು. ವಿಡಿಯೋ ಮಾಡೋಣ ಅಂತ ತಗೊಂಡೆ ಫೋನ್. ಸೀರಿಯಸ್ ಆಗಿ ನಾನು ಇದೇನೋ ಲೈಕ್ ವ್ಯೂಸ್ಗೋಸ್ಕರ ಹೇಳ್ತಿಲ್ಲ, ಇಲ್ಲಾಂದ್ರೆ ಹೇಳ್ತಿಲ್ಲ. ಸಡನ್ ಆಗಿ ಫೋನ್ ಹೀಟ್ ಆಗೋಯ್ತು, ಕ್ಯಾಮ್ರಾ ಆನ್ ಮಾಡಿದ್ದೀನಿ, ಕ್ಯಾಮ್ರಾ ಹಿಂದೆ ಲೈಕ್ ಇದೇ ಪೊಸಿಷನ್ ಅಲ್ಲಿ ಇದ್ದೀನಿ, ಸಡನ್ ಆಗಿ ಕ್ಯಾಮ್ರಾ ಆಫ್ ಆಗೋಯ್ತು, ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಸರಿ ಆಯಿತು ಬೆಳಗ್ಗೆ ಮಾಡೋಣ ಅಂತ ಹೇಳಿ ಟ್ರೈಪ್ಯಾಡ್ ಎಲ್ಲ ರೆಡಿ ಮಾಡಿ ಫೋನ್ ಇಟ್ಬಿಟ್ಟು ಹಿಂಗೆ ಕುತ್ಕೋಣ ಅಂತ ಹೇಳಿದ್ರೆ ನನ್ನ ಪಕ್ಕದಲ್ಲಿ ಇಲ್ಲಿ ಇಂಡಕ್ಷನ್ ಸ್ಟವ್ ಇಡ್ತೀನಿ. ಸಡನ್ ಆಗಿ ಲೈಕ್ ಬೆಂಕಿ ಹತ್ಕೊಂತು ವೋಲ್ಟೇಜ್ ಇಶ್ಯೂ ಇಂದ, ಅದು ಸುಟ್ಟೋಯ್ತು. ಸಮ್ವೇರ್ ಲೈಕ್ ನನಗೆ ಏನನ್ನಿಸ್ತು ಅಂತ ಹೇಳಿದ್ರೆ ಮಾಡ್ತಿರೋದು ತಪ್ಪು ಅಂತ ಲೈಕ್ ಗಟ್ಸ್ ಫೀಲ್ ಅನ್ನಿಸ್ತು. ಟೈಮ್ ಗಾರ್ಡ್ ಅದೇ ಟೈಮ್ಗೆ ಲೈಕ್ ಈ ಥರ ಅಪ್ಡೇಟ್ಸ್ ಎಲ್ಲ ಗೊತ್ತಿದ ತಕ್ಷಣ ಓಕೆ ಆ ಥಾಟ್ ಕಂಪ್ಲೀಟ್ಲಿ ಬಿಟ್ಬಿಟ್ಟು ಫ್ರೆಶ್ ಕಂಟೆಂಟ್ ಹೇಳ್ತಿದ್ದೀನಿ. ಐ ಥಿಂಕ್ ನೀವು ನಂಬಿದ್ರು ನಂಬಿಲ್ಲ ಅಂದರೂ ಇದೇ ಸತ್ಯ. ಬಿಕಾಸ್ ನನಗೆ ಆದ ನೈಜ ಅನುಭವ ಅಂತ ಹೇಳಬಹುದು. ದೈವದ ಇನ್ನೊಂದು ಸಲ ನನ್ನ ಕಡೆಯಿಂದ ಇಫ್ ಇನ್ ಕೇಸ್ ತಪ್ಪು ಥಾಟ್ಸ್ ಬಂದಿದ್ರು ಕೂಡ ಸಾರಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಇಲ್ಲಿ ತನಕನೇ ಮುಗಿಸೋಣ. ಆಲ್ಮೋಸ್ಟ್ 1K ತುಂಬ ಹತ್ರ ಇದ್ದೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.
ಆ್ಯಂಡ್ ಹೊಸಬ್ರು ಯಾರಾದ್ರು ಚಾನಲ್ಗೆ ಇಲ್ಲಿ ತನಕ ನೋಡಿದ್ದೀರಾ ಅಂತ ಹೇಳಿದ್ರೆ ಕಂಟೆಂಟ್ ಎಲ್ಲೋ ಇಷ್ಟ ಆಗಿರುತ್ತೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ದೇನೇ ಅನಿಸಿಕೆ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ತಪ್ಪದೇ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್.